ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ಸ್ಟುಡಿಯೋಗೆ ಸ್ವಾಗತ. ನಾನು ನಿಮ್ಮ ಆಶಿಕ್ ಗೌಡ. ಅಚ್ಚರಿಯ ಬೆಳವಣಿಗೆ. ಬೆಂಗಳೂರಲ್ಲಿ ಬೀದಿ ನಾಯಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಬಾಡೂಟದ ಭಾಗ್ಯ ತೆರುವುದಕ್ಕೆ ಮುಂದಾಗಿದೆ. ಹೊಸ ಸ್ಕೀಮ್, ಹತ್ತತ್ರ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸ ಸ್ಕೀಮ್ ತರೋಕ್ಕೆ ಹೊರಟಿದ್ದಾರೆ ಎಂಬ ಮಾಹಿತಿ ಮನೆಯಲ್ಲೂ ಬಹಳ ಚರ್ಚೆಗೆ ಕಾರಣವಾಗುತ್ತಿದೆ. ನಾಯಿಗಳ ಊಟಕ್ಕೆ, ಅದರಲ್ಲೂ ಮಾಂಸಾಹಾರ ಇರುತ್ತೆ ಅಂತ ಊಟದ ಮೆನುನಲ್ಲಿ, ಅದಕ್ಕೆ ಟೆಂಡರ್ ಎಲ್ಲ ಕರೆದಿದ್ದಾರೆ ಅನ್ನೋದು ಬಹಳ ಚರ್ಚೆಗೆ ಕಾರಣ ಆಗ್ತಿದೆ. ದಿನಾಲು ಸುಮಾರು 4,000 ನಾಯಿಗಳಿಗೆ ಮಾಂಸ ಹಾಗೂ ಎಗ್ ರೈಸ್ ಎಲ್ಲವೂ ಕೊಡುವುದಕ್ಕೆ BBMP 2.88 ಕೋಟಿ, ಹತ್ತತ್ರ 3 ಕೋಟಿ ರೂಪಾಯಿನ ಟೆಂಡರ್ ಕರೆದಿದ್ದಾರೆ. ಈ ಮೂಲಕ ದೇಶದಲ್ಲಿ ಮೊದಲು ಸರ್ಕಾರವೊಂದು ಬೀದಿ ನಾಯಿಗಳಿಗೆ ಊಟ ಹಾಕುವ ಯೋಜನೆ ತೆಗೆದುಕೊಂಡು ಬಂದಂತಿದೆ. ಹಾಗಾದರೆ ಸರ್ಕಾರ ಈ ರೀತಿ ಪ್ಲ್ಯಾನ್ ಯಾಕೆ ಹಾಕ್ಕೊಂಡಿದೆ? ನಾಯಿಗಳಿಗೆ ಆಹಾರ ಕೊಡುವ ಬಗ್ಗೆ ಅಧ್ಯಯನಗಳು ಏನು ಹೇಳ್ತವೆ? ಇದು ಯಾವ ರೀತಿ ಕೆಲಸ ಮಾಡುತ್ತದೆ? ಏನಿದು ಯೋಜನೆಯ ಉದ್ದೇಶ? ಯಾವ ರೀತಿ ಆಹಾರ, ಯಾವೆಲ್ಲ ನಾಯಿಗಳಿಗೆ ಲಭಿಸುತ್ತೆ, ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಜನರಿಗೆ ಪಂಚ ಗ್ಯಾರಂಟಿ, ನಾಯಿಗಳಿಗೆ ಬಿರಿಯಾನಿ ಭಾಗ್ಯ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಮೇಲಾಯಿತು. 2023ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿಗಳ ಭರವಸೆಯಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ 5 ಯೋಜನೆಗಳನ್ನು ಹಂತವಾಗಿ ಅನುಷ್ಠಾನ ಮಾಡ್ತಾ ಬಂದಿದೆ. ಆದರೆ ಆ ಯೋಜನೆಗಳನ್ನು ಅನುಷ್ಠಾನ ಮಾಡೋಕ್ಕೆ, ಹಾಗೆ ಅದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಎಷ್ಟು ಒದ್ದಾಡ್ತಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದಕ್ಕೆ ಜನ ಅಸಮಾಧಾನ ಹೊರಗೆ ಹಾಕ್ತಲೇ ಇದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ಹಣ ಕಾಲಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಉಚಿತ ಬಸ್ ಪ್ರಯಾಣ ಇರೋದ್ರಿಂದ ಜಾಸ್ತಿ ಬಸ್ ಬರಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ಶಾಲೆ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಅನ್ನೋ ಆಕ್ರೋಶ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಇವೆಲ್ಲವುದರ ಮಧ್ಯೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಬೀದಿ ನಾಯಿಗಳಿಗೆ ಬಾಡೂಟ ಕೊಡುವುದಕ್ಕೆ ಹತ್ತತ್ರ 3 ಕೋಟಿ ರೂಪಾಯಿ ಪ್ರತಿ ವರ್ಷವೂ. ಇದು ಆರಂಭಿಕ ಹಂತದಲ್ಲಿ. ಮುಂದೆ ನಾಯಿಗಳು ಜಾಸ್ತಿ ಆಗ್ತಾ ಹೋದರೂ ಯೋಜನೆ ದುಡ್ಡು ಜಾಸ್ತಿ ಆಗ್ಬೋದು. ಈ ಯೋಜನೆಯ ಹೆಸರೇ ಬೀದಿ ನಾಯಿಗಳಿಗೆ ಪೌಷ್ಟಿಕ ಚಿಕನ್ ರೈಸ್ ಆಹಾರ ಯೋಜನೆ. ಏನು ಈ ಯೋಜನೆ ಹೆಸರು? ಬೀದಿ ನಾಯಿಗಳಿಗೆ ಪೌಷ್ಟಿಕ ಚಿಕನ್ ರೈಸ್ ಆಹಾರ ಯೋಜನೆ. ಈ ಯೋಜನೆ ಬೆಂಗಳೂರಿನ 8 ವಲಯಗಳಲ್ಲಿ, ಅಂದರೆ ಬೆಂಗಳೂರಿನ ಪೂರ್ವ, ಪಶ್ಚಿಮ, ದಕ್ಷಿಣ, ರಾಜರಾಜೇಶ್ವರಿ ನಗರ, ದಾಸರಹಳ್ಳಿ, ಬೊಮ್ಮನಹಳ್ಳಿ, ಯಲಹಂಕ, ಮಹದೇವಪುರ ಏರಿಯಾಗಳಲ್ಲಿ ಈ ಯೋಜನೆಯನ್ನು ಶುರು ಮಾಡಲು ಟೆಂಡರ್ ಕರೆದಿದ್ದಾರೆ. ಪಶುಸಂಗೋಪನಾ ಇಲಾಖೆಯ ಪ್ರಕಾರ ಒಟ್ಟು 5,000 ನಾಯಿಗಳಿದಾವಂತೆ. ಅದರಲ್ಲಿ ಮೊದಲ ಹಂತದಲ್ಲಿ ಪ್ರತಿದಿನ 4,000 ನಾಯಿಗಳಿಗೆ, ಅಂದರೆ ಒಂದೊಂದು ವಲಯದಲ್ಲಿ 450ರಿಂದ 500 ನಾಯಿಗಳಿಗೆ ಫುಡ್ ಕೊಡೋ ಟಾರ್ಗೆಟ್ ಹಾಕೊಂಡಿದ್ದಾರೆ. ಇನ್ನೊಂದು 1,000 ನಾಯಿಗಳು ಯಾಕೆ ಬಿಟ್ರಿ ಸ್ವಾಮಿ? ಆ ನಾಯಿಗಳು ಎಲ್ಲಿ ಹೋಗೋದು? ಅವು ವೋಟರ್ಸ್ ಅಲ್ಲ. ವೋಟರ್ಸ್ ಆಗಿದ್ರೆ 5,000 ನಾಯಿಗಳಿಗೂ ಕೊಡ್ತಾ ಇದ್ರಿ ಅಲ್ವಾ? ಇರಲಿ, ಆ 1,000 ನಾಯಿಗಳಿಗೆ ಆಸೆಯಿಂದ ಕಾಯಬೇಕಷ್ಟೆ. ನಾವು ಯಾವಾಗ ಅರ್ಹರಾಗ್ತೀವಿ ಈ ಫಲಾನುಭವಿಗಳಾಗೋದಕ್ಕೆ, ಹಾಗೆ ಈ ನಾಯಿಗಳ ಆಹಾರ ಯೋಜನೆಯ ಫಲಾನುಭವಿಗಳಾಗೋದಕ್ಕೆ ನಾವು ಯಾವಾಗ ಅರ್ಹರಾಗ್ತೀವಿ ಅಂತ ನೋಡ್ತಿರ್ಬೇಕಷ್ಟೆ. ಈ 4,000 ನಾಯಿಗಳು ಬಾಡೂಟ ತಿನ್ನೋಷ್ಟೊತ್ತಿಗೆ ಈ 1,000 ನಾಯಿಗಳು ಏನಿದ್ದಾವೆ ಅವು ಆಸೆಯಿಂದ ಜೊಲ್ ಸುರಿಸ್ಕೊಂಡು ನೋಡ್ತಾ ಇರ್ಬೇಕಷ್ಟೆ. ನಮಗೆ ಯಾವಾಗ ಈ ಸ್ಕೀಮ್ ಸಿಗುತ್ತಾರೆ, ನಮ್ಗೆ ಯಾವಾಗ ಈ ಸ್ಕೀಮ್ ತರ್ತಾರೆ ಅಂತ. ಪ್ರತಿಯೊಂದು ದಿನ ಒಂದು ನಾಯಿಗೆ 22 ರೂಪಾಯಿ ಖರ್ಚು ಮಾಡೋದಕ್ಕೆ ಹೊರಟಿದೆ BBMP. ಅಂದರೆ 367 ಗ್ರಾಮ್ ಚಿಕನ್ ರೈಸ್ ಕೊಡುವುದಕ್ಕೆ ಪ್ಲ್ಯಾನ್ ನಿರ್ಮಿಸಲಾಗಿದೆ. ಎಷ್ಟು ಡೀಟೇಲ್ಡಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಒಂದು ನಾಯಿಗೆ ಎಕ್ಸಾಕ್ಟ್ 367 ಗ್ರಾಮ್ ತೂಕ ಮಾಡಿಕೊಟ್ಟಂಗೆ. 1 ಗ್ರಾಮ್ ಹೆಚ್ಚು ಆಗಬಾರ್ದು, 1 ಗ್ರಾಮ್ ಕಡಿಮೆನೂ ಆಗಬಾರ್ದು. ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ ನೋಡಿ ಅಲ್ವಾ? ಹಾಗಾದರೆ ಈ ಒಂದು ನಾಯಿಗೆ 367 ಗ್ರಾಮ್ ಕೊಡೋದ್ರಲ್ಲಿ, ಅದರಲ್ಲಿ ಆ 367 ಗ್ರಾಮ್ ಊಟದಲ್ಲಿ ಏನೆಲ್ಲ ಇರಬೇಕಂತನೂ ಮೆನ್ಷನ್ ಮಾಡಿದಾರಂತೆ. ನೋಡೋಣ. ಆ 367 ಗ್ರಾಮಲ್ಲಿ 150 ಗ್ರಾಮ್ ಚಿಕನ್, 100 ಗ್ರಾಮ್ ರೈಸ್, 100 ಗ್ರಾಮ್ ತರಕಾರಿ, 10 ಗ್ರಾಮ್ ಎಣ್ಣೆ, ಸ್ವಲ್ಪ ಅರಿಶಿನ ಮತ್ತು ಉಪ್ಪು. ನೋಡಿ, ಉಪ್ಪನ್ನು ಮೆನ್ಷನ್ ಮಾಡಿದ್ದಾರೆ. ಉಪ್ಪು ಹಾಕ್ತಿದ್ರೆ ಆಗುತ್ತಂದರೆ ನಾಯಿಗಳು ತಿಂತಾವ? ಮತ್ತು ಸ್ಟ್ರೈಕ್ ಮಾಡ್ತಾವ ಅಷ್ಟೇ, ಚಪ್ಪೆ ಆಗಿತ್ತು ಅಂತ. ಉಪ್ಪು ಸಮೇತ ಮೆನ್ಷನ್ ಮಾಡುವ, ಉಪ್ಪು ಸಮೇತ ಹಾಕಬೇಕು ಅಂತ ಹೇಳಿದ್ದಾರೆ. 150 ಗ್ರಾಮ್ ಚಿಕನ್, 100 ಗ್ರಾಮ್ ರೈಸ್, 100 ಗ್ರಾಮ್ ತರಕಾರಿ, 10 ಗ್ರಾಮ್ ಎಣ್ಣೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ತಕ್ಕಂತೆ ಉಪ್ಪು. ನೋಡಿ ಎಷ್ಟು ಚೆನ್ನಾಗಿ ಮದುವೆ ಮನೆ ಊಟಕ್ಕೆ ಪ್ಲ್ಯಾನ್ ಮಾಡಿರೋ ಥರ ಮಾಡಿದ್ದಾರೆ ಅಂತ. ಆದರೆ ನನಗೊಂದು ಅನುಮಾನ, ಈ 150 ಗ್ರಾಮ್ ಚಿಕನ್ ತಿಂದಾದ್ಮೇಲೆ ಆ 100 ಗ್ರಾಮ್ ತರಕಾರಿ ನಾಯಿಗಳು ತಿಂತಾವ ಅಂತ. ಇರಲಿ ನೋಡೋಣ ಏನು ಮೆನು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಈ ಥರ ಅಡುಗೆ ಮಾಡಿ ಬಡಿಸಿದ್ರೆ ಒಂದು ನಾಯಿಗೆ 750 kcal ಪೌಷ್ಟಿಕಾಂಶ ಸಿಗುತ್ತಂತೆ. ಅಂದರೆ 750 ಕ್ಯಾಲೋರಿ ಪೌಷ್ಟಿಕಾಂಶ ಸಿಗುತ್ತಂತೆ. ಹಬ್ಬ ನೋಡಿ ಎಷ್ಟು ಯೋಚನೆ ಮಾಡಿದ್ದಾರೆ ಅಂತ. ತುಂಬ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ ನಾಯಿ ವಿಚಾರದಲ್ಲಿ. ಅದರಲ್ಲೂ ಸಮಯ ಕೂಡ ನಿಗದಿ ಮಾಡಿದ್ದಾರೆ ನೋಡಿ. ಸಮಯ ಕೂಡ ನಿಗದಿ ಮಾಡಿದಾರಂತೆ. ಆಹಾರವು ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ, ನೋಡಿ ಎಕ್ಸಾಕ್ಟ್ 11 ಗಂಟೆಗೆ ನಾಯಿಗಳಿಗೆ ಫುಡ್ ಸರ್ವ್ ಮಾಡ್ಬೇಕಂತೆ. ಹಬ್ಬ ನೋಡಿ, ಅವುಗಳ ಹೊಟ್ಟೆ ಚೂರು ಅಂತ ಹಸಿಯುವುದರ ಒಳಗೆ ನಾಯಿಗಳ ಜಠರಾಗ್ನಿ ಇದೆಯಲ್ಲ, ಅದು ದಗ 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 ಅಂತ ಅನ್ನೋದರ ಒಳಗೆ ಆಹಾರ ರೆಡಿ ಇರಬೇಕಂತೆ.
ಟೈಮ್ ಕರೆಕ್ಟಾಗಿ ಊಟ ಸಿಗಬೇಕಂತೆ. ಆಹಾ, ಏನು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಈ ಟೆಂಡರ್ನಲ್ಲಿ ಭಾಗಿಯಾಗೋದಕ್ಕೆ ಸಂಸ್ಥೆ ಅಥವಾ ಏಜೆನ್ಸಿಗಳು ಯಾವೆಲ್ಲ ಅರ್ಹತೆ ಹೊಂದಿರಬೇಕು ಅಂತ ಕೂಡ ಗೈಡ್ಲೈನ್ಸ್ ಇದೆ. ಟೆಂಡರ್ಗೆ ಅಪ್ಲೈ ಮಾಡೋ ಏಜೆನ್ಸಿಗಳು ಕಡ್ಡಾಯವಾಗಿ ಭಾರತದ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟದ ಪ್ರಾಧಿಕಾರ FSSAI ಅದರಲ್ಲಿ ರಿಜಿಸ್ಟರ್ ಆಗಿರಬೇಕಂತೆ. ಅದರ ಜೊತೆ ಆಹಾರದಲ್ಲಿ ಯಾವುದೇ ರೀತಿ ಕೃತಕವಾದ ಬಣ್ಣವನ್ನು ಬಳಸೋ ಹಾಗಿಲ್ಲ. ನಾಯಿಗಳ ಆರೋಗ್ಯ ಹಾಳಾಗಲ್ಲಂದ್ರೆ, ಆಮೇಲೆ ಅವುಗಳ ಸಂತಾನೋತ್ಪತ್ತಿ ಕಡಿಮೆ ಆಗಿಬಿಟ್ರೆ, ಹಾಗಾಗಿ ಆಹಾರದಲ್ಲಿ ಬಣ್ಣಗಳನ್ನು ಬಳಸೋ ಹಾಗಿಲ್ಲ. ಅವುಗಳ ಆರೋಗ್ಯ ಮುಖ್ಯ ಅಲ್ವಾ. BBMP ಮಾಡಿರೋ ಯೋಜನೆಯಂತೆ ಫ್ರೆಶ್ ತಾಜಾ ಆಹಾರ ಬೆಳಿಗ್ಗೆ 11 ಗಂಟೆಗೆ ಬಿಸಿಯಾಗಿ ಫ್ರೆಶ್ ಆಗಿ ಗಮ್ಮಂತಿರಬೇಕು. ಬೆಳಿಗ್ಗೆ 11 ಗಂಟೆಗೆ ರೆಡಿ ಮಾಡಿ ಹಾಕಬೇಕಂತೆ. ಇದು ಟೆಂಡರಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ನೋಡಿ, ಇದು ನೋಡಿ, ಆಹಾರವನ್ನು ನಿರಂತರವಾಗಿ 2 ದಿನ ತಿನ್ನದೇ ಹೋದರೆ ಅಂಥ ಆಹಾರವನ್ನು ಚೇಂಜ್ ಮಾಡಬೇಕಂತೆ. ವಾಹ್ ವಾಹ್ ವಾವ್, ಸೂಪರ್. 2 ದಿನ ಆಹಾರವನ್ನು ನಾಯಿಗೆ ತಿಂದಿಲ್ಲ ಅಂದರೆ ಆಹಾರವನ್ನು ರುಚಿಕರವಾಗಿ ಮಾಡಬೇಕು ಅಂತ ಚೇಂಜ್ ಮಾಡಬೇಕಂತೆ. ಯಾಕೆ ತಿಂತಿಲ್ಲ, ಅದರಲ್ಲಿ ಏನು ಕಡಿಮೆ ಆಗಿದೆ ಅಂತ ರುಚಿಕರವಾಗಿ ನಾಯಿ ತಿನ್ನೋ ಥರ ಮತ್ತು ಏನೋ ಸ್ವಲ್ಪ ಮೆನುನಲ್ಲಿ ಚೇಂಜ್ ಮಾಡಬೇಕಂತೆ. ನಾನು ಅವಾಗಲೇ ಹೇಳಿದೆ, 150 ಗ್ರಾಮ್ ಚಿಕನ್ ತಿಂದ ಮೇಲೆ ಆ 100 ಗ್ರಾಮ್ ತರಕಾರಿ ಯಾವ ನಾಯಿ ಸಮೇತ ತಿನ್ನತ್ರೆ ಅಲ್ವಾ. ಮನುಷ್ಯರೇ ತಿನ್ನಲ್ಲ, ಇನ್ನು ಅಂಥದ್ರಲ್ಲಿ ನಾಯಿಗಳು ತಿಂತಾವ. ಚಿಕನ್ ತಿಂದು ಬಾಯಲ್ಲಿ ತರಕಾರಿ ತಿನ್ನೋಕೆ ಮನಸ್ಸಾದರೂ ಆಗುತ್ತಾ ಅವಕ್ಕೆ? ನೋಡೋಣ ಏನು ಮಾಡ್ತವೆ ಅಂತ. ಅಡುಗೆ ಮನೆಯಲ್ಲಿ ಕಡ್ಡಾಯವಾಗಿ CC ಕ್ಯಾಮರಾ ಹಾಕಬೇಕಂತೆ. ನಾಯಿಗಳ ಆಹಾರ ತಯಾರಾಗ್ತದಲ್ಲ, ಅಲ್ಲಿ CC ಕ್ಯಾಮರಾ ಹಾಕಬೇಕಂತೆ. ಇದು ಆ್ಯಕ್ಚುಲಿ ಪಾಯಿಂಟ್. ಅಂದರೆ ಎಲ್ಲಾದರೂ ಅಡುಗೆ ಮಾಡೋರು ಉಪ್ಪು ಜಾಸ್ತಿ ಆಯಿತು, ಖಾರ ಜಾಸ್ತಿ ಆಯಿತು ಅಂತ ಒಂದೊಂದು ಪೀಸ್ ತಿಂದುಬಿಟ್ರೆ ನಾಯಿ ದೊಡ್ಡ ಲಾಸ್ ಆಗಿಬಿಡಲ್ಲ. ಆಮೇಲೆ ನಾಯಿಗಳು ಲೋಕಾಯುಕ್ತಕ್ಕೆ ಹೋಗ್ಬಿಟ್ರೆ ಅಲ್ವಾ, ನಮ್ಮ ಕರಪ್ಷನ್ ಆಗಿದೆ, ನಮ್ಗೆ ಮೋಸ ಮಾಡಿದ್ದಾರೆ, ನಮ್ಮ ಚಿಕನ್ ಹೆಸರು ಬರೀ ಮೂಳೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಲೋಕಾಯುಕ್ತಕ್ಕೆ ಹೋಗ್ಬಿಟ್ರೆ ಅದಕ್ಕೆ CCTV ಹಾಕಿ ಅಡುಗೆ ಮಾಡಬೇಕಂತೆ. ಅಡುಗೆ ಕೊನೆಗೆ ಬೇಕಾದ ಸೂಕ್ತ ಮೂಲ ಸೌಕರ್ಯನೆಲ್ಲ ಆ ಏಜೆನ್ಸಿಗಳು ರೆಡಿ ಮಾಡಿ ಕೊಡಬೇಕಂತೆ ಅಂತ BBMP ಹೇಳಿದೆ. ಇದನ್ನೆಲ್ಲ ನಾನು ಸುಮ್ಮನೆ ಕತೆ ಹೇಳ್ತಿಲ್ಲ ಸ್ವಾಮಿ. ಟೆಂಡರ್ನಲ್ಲಿ ಪ್ರತಿ ಪಾಯಿಂಟು, ನಾನೀಗೇನು ಹೇಳಿದೆ ಈ ಪ್ರತಿ ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಒಂದೇ ಅಡುಗೆ ಮನೆಯಲ್ಲಿ ಎಲ್ಲ 8 ವಲಯಗಳಿಗೆ ಅಡುಗೆ ರೆಡಿ ಮಾಡಬೇಕಂತೆ. ಹಬ್ಬ, ಇಲ್ಲ ಅಂದರೆ ಒಂದು ವಲಯದ ನಾಯಿ ಇನ್ನೊಂದು ವಲಯ ನಾಯಿಗಳು ಎಲ್ಲಾದರೂ ಮೀಟ್ ಮಾಡಿದಾಗ ನಿಮ್ಮ ವಲಯದಲ್ಲಿ ಯಾವ ಥರ ಕೊಟ್ಟಿದ್ದು, ನಮ್ಮ ವಲಯದಲ್ಲಿ ಈ ಸಲ ಬರೀ ಮೂಳೆ ಕೊಟ್ಟಿದ್ರು, ನಮ್ಮ ವಲಯದಲ್ಲಿ ಈ ಸಲ ಬೆಂದಿರಲ್ಲ, ನಮ್ಮ ವಲಯದಲ್ಲಿ ಈ ಸಲ ಖಾರ ಆಗಿತ್ತು, ನಮ್ಮಲ್ಲಿ ಈ ಸಲ ಉಪ್ಪಾಗಿತ್ತು ಅಂತ 2 ಡಿಸ್ಕಸ್ ಮಾಡಿ ಕಂಪ್ಲೇಂಟ್ ಮಾಡಿ BBMP ಮುಂದೆ ಬಂದು ಸ್ಟ್ರೈಕ್ ಮಾಡಿದ್ರೆ ಕಷ್ಟ ಅಲ್ವಾ. ಅದಕ್ಕೆ ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ, ಇವಾಗಲೇ ಒಂದೇ ಅಡುಗೆ ಮನೆಯಲ್ಲಿ ಅಡುಗೆ ತಯಾರಾಗಬೇಕು. ಆ ಒಂದೇ ಅಡುಗೆ ಮನೆಯಲ್ಲಿ ತಯಾರಾಗಿರೋ ಅಡುಗೆ 8 ವಲಯಗಳಿಗೂ ಹಂಚಬೇಕಂತೆ. ಆವಾಗ ಟೇಸ್ಟಲ್ಲಿ ಡಿಫ್ರೆಂಟ್ ಬರೋಲ್ಲ. ಒಂದು ನಾಯಿ ಇನ್ನೊಂದು ನಾಯಿ ಮೀಟ್ ಆದರೂ ರುಚಿ ಎಲ್ಲ ಸೇಮ್ ಇರುತ್ತೆ. ಇದನ್ನೆಲ್ಲ ತಲೆ ಥಿಂಕ್ ಮಾಡಿಕೊಂಡು ಒಂದೇ ಅಡುಗೆ ಮನೆಯಲ್ಲಿ ರೆಡಿ ಮಾಡಿಕೊಂಡು 8 ವಲಯಗಳಿಗೆ ತೊಗೊಂಡೋಗ್ಬೇಕಂತೆ. ಆಹಾರ ವಿತರಣಾ ವಾಹನಗಳಲ್ಲಿ GPS ಹಾಕಬೇಕಂತೆ ಮತ್ತು ಜಿಯೋ ಟ್ಯಾಗ್ಡ್ ಫೀಡ್ ಪಾಯಿಂಟ್ ಫೋಟೋ ಅಪ್ಲೋಡ್ ಮಾಡಬೇಕಂತೆ. ಹಾಗೆ ಪ್ರತಿ ವಲಯದಲ್ಲಿ 100ರಿಂದ 125 ಫೀಡಿಂಗ್ ಪಾಯಿಂಟ್ ಇರ್ತಾವಂತೆ. ಅಂದರೆ ಈಗ ಏನು 8 ವಲಯಗಳಿದ್ದಾವೆ, ಆ 8 ವಲಯಕ್ಕೆ ಒಂದೇ ಕಡೆಯಿಂದ ಅಡುಗೆ ಮಾಡಿ ಏನು ತೊಗೊಂಡೋಗ್ತಾರೆ ಆ ಗಾಡಿಗೆ GPS ಟ್ರ್ಯಾಕಿಂಗ್ ಹಾಕೊಂಡು ಹೋಗ್ಬೇಕಂತೆ. ಮತ್ತು ನಾವು ಆ ವಲಯಕ್ಕೆ ತೊಗೊಂಡೋಗ್ತೀವಿ ಅಂದ್ಕೊಂಡು ಬೇರೆ ಅಂಗಡಿ ಹೋಗಿ ಮಾರಿಬಿಟ್ರೆ, ಮೋಸ ಮಾಡಿದ್ರೆ, ಆದ್ದರಿಂದ ನಾಯಿಗಳಿಗೆ ಮೋಸ ಆದ್ದರಿಂದ ಏನು ಆಹಾರ ತೊಗೊಂಡೋಗ್ತಾರೆ ಗಾಡೀಲಿ, ಆ ಗಾಡಿಗೆ GPS ಹಾಕೊಂಡು ಹೋಗ್ಬೇಕಂತೆ. ಹಾಗೆ 8 ವಲಯದಲ್ಲಿ ಪ್ರತಿಯೊಂದು ವಲಯದಲ್ಲೂ 100ರಿಂದ 125 ಭಾಗಗಳನ್ನು ರಿಸರ್ವ್ ಮಾಡ್ತಾರಂತೆ. ಅಂದರೆ ನಾಯಿಗಳು ಎಲ್ಲೇ ಇದ್ದರೂ ಏನು ರಿಸರ್ವ್ ಮಾಡಿರ್ತಾರೋ ಆ ಜಾಗಕ್ಕೆ ಬಂದು ತಿನ್ಕೊಂಡು ಹೋಗಬೇಕು. ಅಂದರೆ 100ರಿಂದ 125 ಒಂದೊಂದು ವಲಯದಲ್ಲಿ 100ರಿಂದ 125 ಜಾಗಗಳನ್ನು ರಿಸರ್ವ್ ಮಾಡಿದ್ದಾರೆ. ನಾಯಿಗಳು ಆ ವಲಯದಲ್ಲಿ ಎಲ್ಲೇ ಇದ್ದರೂ ಆ ಟೈಮಿಗೆ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಆ 100ರಿಂದ 125 ರಿಸರ್ವ್ ಮಾಡಿರೋ ಜಾಗಕ್ಕೆ ಬಂದು ತಿನ್ಕೊಂಡು ಹೋಗಬೇಕು. ಹೀಗೆ ಜುಲೈ 17ರಂದು ಓಪನ್ ಆಗುವ ಟೆಂಡರ್ಗೆ ಅರ್ಜಿ ಸಲ್ಲಿಸೋಕೆ ಇಷ್ಟೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ BBMP ಅವರು ಹೇಳಿದ್ದಾರೆ. ಜೊತೆಗೆ 1 ವರ್ಷ ಕಾಂಟ್ರಾಕ್ಟ್ ಕೊಟ್ಟು ಅವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮುಂದಿನ ವರ್ಷ ವಿಸ್ತರಣೆ ಮಾಡೋದು ಅಥವಾ ಬೇರೆಯವರಿಗೆ ಕೊಡೋದು ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಲೀಸ್ಟ್ ಕಾಸ್ಟ್ ಸೆಲೆಕ್ಷನ್ LCS ಅಂದರೆ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡುವ ಮೂಲಕ ಸೆಲೆಕ್ಷನ್ ನಡೆಯುತ್ತಂತೆ. ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ದೀರಾ ಈ ವೆಬ್ಸೈಟ್ ಮೂಲಕವೇ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಂತೆ. ಆಸಕ್ತರು ಯಾರಾದರೂ ಇದ್ದರೆ, ನಾಯಿ ಕ್ಯಾಂಟೀನ್ ತೆರೆಯೋಕ್ಕೆ ಇಂಟ್ರೆಸ್ಟ್ ಯಾರಿಗಾದರೂ ಇದ್ದರೆ ನೀವು ಈ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಪ್ರತಿ ವಲಯಕ್ಕೆ ಲಭ್ಯವಿರುವ ವಾರ್ಷಿಕ ಬಜೆಟ್ 36 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ. ಅಂದರೆ ಪ್ರತಿ ಒಂದೊಂದು ವಲಯಕ್ಕೆ 36 ಲಕ್ಷ ವರ್ಷ ಕೊಡ್ತಾರಂತೆ. ಏಜೆನ್ಸಿಗಳು ಒಂದು ವಲಯಕ್ಕೆ ಅಥವಾ ಒಂದಕ್ಕಿಂತ ಜಾಸ್ತಿ ವಲಯಕ್ಕೆ ಬಿಡ್ ಮಾಡ್ಬೋದಂತೆ. ಈಗಿರುವ ಪ್ರಶ್ನೆ ಏನಪ್ಪ ಅಂದರೆ, ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತಿದ್ದಾರೆ ನಮ್ಮ BBMP ಅವರು ಅಂತ. ಮನುಷ್ಯರಿಗೆ ಕೊಟ್ಟಿರೋದು ಮೇಲೆ ಕ್ವಾಲಿಟಿ ಇರೋದಿಲ್ಲ, ಆದರೆ ಈ ನಾಯಿಗಳಿಗೆ ಪೌಷ್ಟಿಕಾಂಶದ ಪಟ್ಟಿ, ಆ ಕ್ಯಾಲೋರಿ, ಆ ಟೈಮಿಂಗ್ಸು, ಇಷ್ಟೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಡೀಷನ್ಸ್ ಯಾಕೆ ಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅವರು BBMP ಅವರು ಏನು ಹೇಳ್ತಿದ್ದಾರೆ ಅಂದರೆ, ನಾಯಿಗಳು ಹಸ್ಕೊಂಡು ಮಕ್ಕಳ ಮೇಲೆ ಹಾಗೆ ದಾರಿ ಹೋಗೋರ ಮೇಲೆ ದಾಳಿ ಮಾಡ್ತಿದೆಯಂತೆ.
ಅದಕ್ಕೆ ಹಸಿವಾಗಿಲ್ಲ ಅಂದರೆ ಅವುಗಳಿಗೆ ಹೊಟ್ಟೆ ತುಂಬಿಕೊಂಡಿದ್ರೆ ಅವು ಯಾರ ಮೇಲೆ ದಾಳಿ ಮಾಡಲ್ಲಂತೆ. ಅದಕ್ಕೆ ನಾವು ಅವಕ್ಕೆ ಹೊಟ್ಟೆ ತುಂಬ ಆಹಾರ ಕೊಟ್ಟು ಸುಮ್ಮನೆ ಮಲಗಿಸ್ಬಿಡ್ತೀವಿ. ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಅವು ಹೇಳ್ಬಾರ್ದು. ಹೊಟ್ಟೆ ತುಂಬಿಕೊಂಡು ಸುಖವಾಗಿ ಮಲ್ಕೊಂಡಿದ್ರೆ ನಾಳೆ ಬೆಳಿಗ್ಗೆ 11 ಗಂಟೆವರೆಗೆ ಹೇಳ್ಬಾರ್ದು ಅಂತ ಹೇಳ್ತಿದ್ದಾರೆ. ಜೊತೆಲಿ ಕೆಲವು ವಾರ್ಡ್ಗಳಲ್ಲಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದಾರಂತೆ. 2-3 ತಿಂಗಳು ಸುಮಾರು 100 ನಾಯಿಗಳಿಗೆ ಊಟ ಹಾಕಿ ಪ್ರಯೋಗ ಕೂಡ ಮಾಡಿದಾರಂತೆ. ಅದರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ನಮ್ಮ ಸಾರ್ವಜನಿಕರಿಂದ ಟೀಕೆಗಳು ಕೂಡ ಬರ್ತಾ ಇದ್ದಾವೆ. ಸಾಕಾ, ನಾಯಿಗಳಿಗೆ ಬರೀ ಊಟ ಕೊಟ್ಟರೆ ಸಾಕಾ, ಅವುಗಳಿಗೆ ಸಂತಾನೋತ್ಪತ್ತಿ ಕೂಡ ಮಾಡಿ ಸಹಕರಿಸಿ, ಆಮೇಲೆ ಅವುಗಳಿಗೆ ಮದುವೆ ಬಗ್ಗೆ ಕೂಡ ತಗೊಂಡು ಬನ್ನಿ. ಅದು ಆದ ಮೇಲೆ ನಾಯಿಗಳಿಗೆ ಮಕ್ಕಳಾಗಿಲ್ಲ ಅಂದರೆ ಅವಕ್ಕೆ IVF ಟ್ರೀಟ್ಮೆಂಟ್ ಕೂಡ ನೀವೇ ಮಾಡಿ. ಈ ಥರ ಸರ್ಕಾರಕ್ಕೆ ಜನ ಎಲ್ಲ ಕಾಲೆಳಿತಾ ಇದ್ದಾರೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಹೌದು, ತಜ್ಞರು ಹೇಳ್ತಿದ್ದಾರೆ ಅವುಗಳಿಗೆ ಹೊಟ್ಟೆ ತುಂಬಿದ್ರೆ ಅವು ಯಾರ ತಂಟೆನೂ ಮಾಡಲ್ಲ, ಅವು ಯಾರಿಗೂ ತೊಂದರೆ ಕೊಡಲ್ಲ ಅಂತ. ಜೊತೆಲಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಬೀದಿ ನಾಯಿಗಳ ಹಾವಳಿ ಆಲ್ರೆಡಿ ಜಾಸ್ತಿ ಆಗಿದೆ ಅಲ್ವಾ? ನಿಜ, ಎಲ್ಲ ಜೀವಿಗಳಿಗೂ ಸಮಾನವಾದ ಹಕ್ಕಿದೆ ಭೂಮಿ ಮೇಲೆ ಬದುಕೋದಕ್ಕೆ. ಆದರೆ ಬೀದಿ ನಾಯಿಗಳ ಸಂಖ್ಯೆ ಅಗತ್ಯಕ್ಕಿಂತ ಜಾಸ್ತಿ ಆಗ್ತಿದೆಯಾ ಅಂತ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಕೂಡ ಆಗಬೇಕಾಗಿದೆ. ಅವುಗಳ ಸಂತಾನೋತ್ಪತ್ತಿ ಬಗ್ಗೆನೂ ಸ್ವಲ್ಪ ಚರ್ಚೆಗಳ ನಡಿಬೇಕಾಗಿದೆ. ಯಾಕಂದರೆ ನಮ್ಮ ದೇಶ ತೀರಾ ಮುಂದುವರೆದ ದೇಶ ಏನಲ್ಲ, ಮುಂದುವರಿಯುತ್ತಿರುವ ದೇಶ. ಕೆಲವು ವಿಷಯಗಳಲ್ಲಿ ನಮ್ಮ ಹತ್ರ ಸರಿಯಾಗಿ ರಿಸೋರ್ಸೇ ಇಲ್ಲ. ತಲೆ ಕೆಡ್ಸ್ಕೊಳ್ಳೋಕೆ ಬೇರೆ ಬೇರೆ ತುಂಬ ಅರ್ಜೆಂಟ್ ವಿಷಯಗಳಿದ್ದಾವೆ. ನಮ್ಮದೆಲ್ಲ ತೀರಾ ಡೆವಲಪ್ಡ್ ಕಂಟ್ರಿ, ಜನಗಳಿಂದೆಲ್ಲ ನೋಡ್ಕೊಂಡಾಗ ಹೋಗಿದೆ. ಜನರಿಗೆ ಯಾವ ಸಮಸ್ಯೆನೂ ಇಲ್ಲ, ಅವ್ರಿಗೆ ಏನೆಲ್ಲ ಕೊಡಬೇಕಾಗಿದೆಯೋ ಎಲ್ಲ ಕೊಟ್ಟಾಗಿದೆ ಅಂತಾಗಿದ್ದರೆ ಈಗ ಇನ್ನು ನಾಯಿಗಳು ಸ್ವಲ್ಪ ನೋಡ್ಕೊಳೋಣ. ಇವೆಲ್ಲ ಬೇರೆ ಒಂದು ಲೆಕ್ಕಾಚಾರ. ನಮ್ಮ ಜನಗಳಿಂದೇ ಇನ್ನೂ ಕೊಟ್ಟಾಗಿಲ್ಲ, ಇಲ್ಲಿ ಮನುಷ್ಯರ ಅವಶ್ಯಕತೆಗಳಿಗೆ ಕುಂದುಕೊರತೆಗಳಿದ್ದಾವೆ ಅಂತ ಟೈಮ್ನಲ್ಲಿ ಈ ಚರ್ಚೆಗಳು ಸಹಜ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಈ ಸರ್ಕಾರ ತಗೊಂಡಿರೋ ಈ ಬಿರಿಯಾನಿ ಭಾಗ್ಯ, ಈ ನಾಯಿಗೆ ಬಿರಿಯಾನಿ ಭಾಗ್ಯ ಕೊಡ್ತಾರಲ್ಲ, ಈ ಸರ್ಕಾರದ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.